ಸೀಟ್ ನಮಗೆ ಸರೆಂಡರ್ ಮಾಡ್ತಾರೆ. ನಾವು ಅದನ್ನು ಹೇಳಿದ್ವಿ, ನೀವು ಸೆಕೆಂಡ್ ರೌಂಡ್ ಕೊಟ್ಟರೆ ನಿಮ್ಗೆ ಅನಾನುಕೂಲ ಆಗಿದೆ, ಫಸ್ಟ್ ರೌಂಡ್ಗೆ ಕೊಟ್ಟು ವಿದ್ಯಾರ್ಥಿಗಳು ಅನುಕೂಲ ಆಗಿದೆ. ಮತ್ತೊಂದು ಭಾಳ ಗಂಭೀರವಾದ ಚರ್ಚೆ ಆಯಿತು, ನೀಟ್ಗಾಗಿ ಕಾಯೋದು ಬೇಡ ಅಂತಕ್ಕಂಥ. ನೀಟಿಂದ ಎಲ್ಲ ವಿಳಂಬ ಆಗ್ತಾ ಇದೆ, ನಾವು ಒಟ್ಟಿಗೆ ಎರಡೂ ಮಾಡಬೇಕು, ಅದರಿಂದ ಅನುಕೂಲನೂ ಇದೆ, ಭಾಳಷ್ಟು ಅನಾನುಕೂಲನೂ ಇದೆ. ಈಗ ಅದನ್ನು ನಾವು ನಮ್ಮ ಎ ಇ ಅವರಿಗೆ ಹೇಳಿದ್ದೀವಿ, ಎಷ್ಟು ಜನ ಈ ರೀತಿ ಅನಾನುಕೂಲ ಆಗ್ಬೋದು. ಆಗ ಯಾಕಂದರೆ ಒಂದು 250-300 ಜನ ಶಿಫ್ಟ್ ಆಗೋದಿದೆ ಮೆಡಿಕಲ್ಗೆ, ಅವರು ಸೀಟು ಅದು ಅವ್ರಿಗೋಸ್ಕರ ಯಾಕೆ ಕಾಯಬೇಕು ನಾವು. ಒಂದು ಸಮಸ್ಯೆ ಏನಾಗುತ್ತೆ, ಈಗ 10 ಜನ ನಾವು ಇರ್ತೀವಿ, ಯಾವುದೋ ಒಂದು ಉದಾಹರಣೆಗೆ ಯಾವುದೋ ಒಂದು ಪ್ರತಿಷ್ಠಿತ ಕಾಲೇಜಿಗೆ ನಾವು ಪ್ರಯತ್ನ, ಅಂದರೆ ನಮ್ಮ ರ್ಯಾಂಕ್ ಪ್ರಕಾರ ಅಲ್ಲಿ ಅವ್ರ ಮೆಡಿಕಲಲ್ಲೂ ಒಳ್ಳೆ ರ್ಯಾಂಕಿಂಗ್ ಇರ್ತದೆ, ಅವರು ಮೆಡಿಕಲ್ ಆಪ್ಷನ್ ಇಟ್ಕೊಂಡು ಇದನ್ನು ಇಲ್ಲಿ ಅಂತ ಆ ಪ್ರತಿಷ್ಠಿತ ಕಾಲೇಜಲ್ಲಿ ಸೀಟು ತೆಗೆದುಕೊಡ್ತಾರೆ. ಮೆಡಿಕಲ್ ಬಂದಾಗ ಬಿಟ್ಟು ಹೋಗ್ಬಿಡ್ತಾರೆ. ನಾನು ಹಿಂದೆ 300-400 ಇರ್ತೀನಿ, ನಾನು ವಿಧಿ ಇಲ್ದಿರ ಬೇರೆ ಇನ್ನೊಂದು ಕಾಲೇಜ್ಗೆ ನಾನು ಅಲ್ಲಿಗೆ ಹೋಗಬೇಕಾಗುತ್ತೆ. ಆವಾಗ ಇದು ಓಪನ್ ಆದಂಥ ಸಂದರ್ಭದಲ್ಲಿ ನನಗೆ ಅವಾಗ ಅವಕಾಶ ಇದ್ದರೆ ಆ ಕಾಲೇಜ್ ಹೋಗ್ತಿದ್ದೆ ಅನ್ನೋದು ಇದು ಒಂದು ಸ್ವಲ್ಪ ಇದೆ. ಅದನ್ನು ಯಾವ ರೀತಿ ನಿವಾರಣೆ ಮಾಡಲಿಕ್ಕೆ ಆಗುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡ್ತಾ ಇದ್ದೀವಿ. ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ, ಎಷ್ಟು ಸಂಖ್ಯೆ ಆಗುತ್ತೆ ಅಂತೇಳಿ. ಅದೇ ರೀತಿ ಒಟ್ಟಾರೆ ಎಲ್ಲ ವಿಚಾರಗಳು, ಯಾಕಂದರೆ ಒಂದೇನಾದರೂ ಒಂದು ಮಾಡೋಕ್ಕೆ ಹೋದಾಗ ಇನ್ನೊಬ್ಬರು ಅನಾನುಕೂಲ ಆಗುತ್ತೆ. ಇವೆಲ್ಲವನ್ನು ನೋಡಿಕೊಂಡು ನಾವು ಮಾಡೋ ಕೆಲಸ ಮಾಡ್ತೀವಿ.